ಆಯ್ತು ದೊಡ್ಡರೆ ಸರ್, ಈಗ ಇದೆಲ್ಲದಕ್ಕೂ ಕೂಡ ಮೂಲ ಆಗಿದ್ದು ಸಿ.ಟಿ. ರವಿ ಅವರ ಮಾತು ಅನ್ನೋದಿದೆ. ಸಿ.ಟಿ. ರವಿ ಅವರು ಆ ಮಾತನಾಡದೇ ಇದ್ದಿದ್ರೆ ಸುವರ್ಣಸೌಧ ಇವತ್ತು ಇಂಥ ದೃಶ್ಯಗಳಿಗೆ ವಿಟ್ನೆಸ್ ಆಗ್ತಿರ್ಲಿಲ್ಲ ಅಂತ ಹೇಳಿ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಸಿ.ಟಿ. ರವಿ ಅವರು ಹಂಗೆ ಹೇಳಿದ್ರೋ ಬಿಟ್ರೋ, ಇವತ್ತು ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ, ತನಿಖೆ ಆಗತ್ತೆ, ಎಲ್ಲವೂ ಕೂಡ ಸತ್ಯಾಂಶ ಹೊರಬರ್ಲಿ ಅನ್ನೋ ನಿರೀಕ್ಷೆ ನಮಗೂ ಇದೆ. ಬೇಕಿತ್ತ ಇಂಥದ್ದೆಲ್ಲ ಅಂತ ಹೇಳಿ, ಇಂಥದ್ದೊಂದು ಘಟನೆಗೆ ವಿಟ್ನೆಸ್ ಆಗ್ಬೇಕಾಗಿತ್ತ ಸುವರ್ಣಸೌಧ ಅಂತ ಹೇಳಿ. ಸಂವಿಧಾನಕ್ಕೆ 75 ವರ್ಷಗಳು ತುಂಬಿದಂತಹ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಆರಾಧ್ಯ ದೈವ ಅಂತ ಈ ಪ್ರಪಂಚದ ಅನೇಕ ಕೋಟ್ಯಾಂತರ ಜನ ಪೂಜಿಸುವಂಥ ಸಂದರ್ಭದಲ್ಲಿ, ಸ್ಮರಣೆ ಮಾಡುವಂಥ ಸಂದರ್ಭದಲ್ಲಿ ವಿಧಾನಸೌಧದಲ್ಲಿ ಆಗಿರ್ತಕ್ಕಂಥ ಘಟನೆ ಅತ್ಯಂತ ನೋವಿನ ಸಂಗತಿ. ಸಿ.ಟಿ. ರವಿಯವರ ಬಗ್ಗೆ ನಮ್ಮ ಕಾಂಗ್ರೆಸ್ ವಕ್ತಾರರು ಯಾಕೆ ಹೇಳಿದ್ದಾರೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಸಿ.ಟಿ. ರವಿಯವರು ಶಾಸಕರಾಗಿ ಸುದೀರ್ಘವಾಗಿ ಅನುಭವ ಹೊಂದಿರತಕ್ಕಂಥ ಒಬ್ಬ ನುರಿತ ರಾಜಕಾರಣಿ, ಸುಸಂಸ್ಕೃತ ಭಾಷೆಯನ್ನು ಬಳಸ್ತಕ್ಕಂಥವರು, ವಾಕ್ಚಾತುರ್ಯ ಇದೆ, ಕಟ್ಟ ಹಿಂದುತ್ವವಾದಿ ಕರೆಕ್ಟು. ಆದರೆ ಅವರು ಬಂದಂಥ ಒಂದು ಸಾಮಾಜಿಕ ಹಿನ್ನೆಲೆ ಮತ್ತು ಸಾಂಸ್ಕೃತಿಕ ಹಿನ್ನೆಲೆ ಭಾಳ ಚೆನ್ನಾಗಿ ಅವರು ಯೂಸ್ ಮಾಡಿಲ್ಲ ಅವರು. ಅದಕ್ಕೆ ನಾನೇನೇ ಕೇಳ್ತೀನಿ ಅಂತಂದರೆ, ಈ ಸಂದರ್ಭ ಗಲಾಟೆ ಆದ ನಂತರದಲ್ಲಿ ಸಭಾಪತಿಗಳಾದ ಸನ್ಮಾನ್ಯ ಶ್ರೀ ಹೊರಟ್ಟಿಯವರು ಎರಡೂ ಪಕ್ಷದವ್ರನ್ನ ಕರೆಸಿ ಒಂದು ರೂಲಿಂಗ್ ಪಾಸ್ ಮಾಡಿದ್ದಾರೆ. ತಾವು ಅದನ್ನು ನೋಡಿದ್ರೋ ಇಲ್ಲೋ ಗೊತ್ತಾಗಿಲ್ಲ. ಅದರಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ, ಇದು ಫ್ರಸ್ಟ್ರೇಟ್ ಆಗಿದ್ದೀರಿ ಅನ್ನೋ ಮಾತನ್ನ ರವಿಯವರು ಹೇಳಿದ್ದಾರೆ ಅಂತ ಸಭಾಪತಿಯವರೇ ಅದನ್ನ ಹೇಳಿದ್ದಾರೆ. ಅದನ್ನ ಅವ್ರ ಕಡತದಲ್ಲಿ ಹೇಳಿದ್ದಾರೆ, ಅದನ್ನ ಓದಿದ್ದಾರೆ ಕೂಡ. ಅಂತ ಸಂದರ್ಭದಲ್ಲಿ ಈ ಒಂದು ಹೇಳಿದ್ರು ಅಂತ ಉಲ್ಲೇಖ ಇದೆ. ಸಭಾಪತಿಗಳು ರೂಲಿಂಗ್ ಕೊಟ್ಟಿದ್ದಾರೆ. ದಯವಿಟ್ಟು ಸ್ಮಿತಾ ಒಂದು ನಿಮಿಷ. ಸಭಾಪತಿಗಳು ಎರಡೂ ಪಕ್ಷದವ್ರನ್ನ ಕರೆದು ಒಂದು ರೂಲಿಂಗ್ ನ ಓದಿದ್ದಾರೆ. ತಾವು ನೋಡಿದ್ರೋ ಇಲ್ಲೋ ಗೊತ್ತಾಗಿಲ್ಲ. ಆದ್ರೆ ಅದು ಒಂದು ಕಡೆ, ಆದ್ರೆ ಅದು ಏನು ನೇರವಾಗಿ ತಮ್ಮ ಪಬ್ಲಿಕ್ ಡೊಮೈನ್ ಅಲ್ಲಿ ಇದೆ, ಅದನ್ನ ಚರ್ಚೆ ಮಾಡಲಿ ಮತ್ತೆ ಇನ್ವೆಸ್ಟಿಗೇಷನ್ ಮಾಡಲಿ ಅಂತ ಮಾನ್ಯ ಸಿ.ಟಿ. ರವಿಯವರೇ ಹೇಳಿದ್ದಾರೆ. ಆದ್ರೆ ಒಂದು ದೇವರ ಕೆಲಸವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಈ 7 ಕೋಟಿ ಜನರ ಒಂದು ಕಷ್ಟ ಸುಖಗಳನ್ನ ಡಿಸ್ಕಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಬೆಂಬಲಿತ ಗುಂಡಾಗಳು ಬಂದು ಮಾರಣಾಂತಿಕ ಹಲ್ಲೆಯನ್ನು ಮಾಡ್ತಕ್ಕಂಥದ್ದು, ಕಾನೂನು ಭಂಗ ಮಾಡ್ತಕ್ಕಂಥದ್ದು. ತಾವೇ ನೋಡಿದ್ರೆ ಗೇಟ್ ಅನ್ನ ಒದ್ದು ಏನಾದ್ರೂ ವೈಟ್ ಇರ್ತಕ್ಕಂಥ ಯೂನಿಫಾರ್ಮ್ ಇರ್ತಕ್ಕ ಸೆಕ್ಯೂರಿಟಿ ಅವರು ಇಲ್ಲದೇ ಇದ್ದಿದ್ರೆ ಇವತ್ತು ಸಿ.ಟಿ. ರವಿ ಮೇಲೆ, ಒಂದು ಚುನಾಯಿತ ಪ್ರತಿನಿಧಿ ಮೇಲೆ ಆಗ್ತಕ್ಕಂಥ ಘೋರ ಅನಾಹುತ ಯಾವ ಒಂದು ಮಟ್ಟಕ್ಕೆ ಬಂದಿದೆ ಅಂದ್ರೆ, ಈ ರಾಜ್ಯದ ಒಂದು ಕಾನೂನು ಮತ್ತು ಸುವ್ಯವಸ್ಥೆಯನ್ನ ವ್ಯವಸ್ಥೆಯನ್ನ ತೋರಿಸ್ತದೆ. ಒಂದು ಚುನಾಯಿತ ಪ್ರತಿನಿಧಿ 6,000 ಜನ ಪೊಲೀಸ್ ಹಾಕಿದ್ದಾರೆ ಅಲ್ಲಿ. ಮತ್ತೆ ಹೇಗೆ ಎಷ್ಟು ಜನ ಒಳಗಡೆ ನುಗ್ಗಿ ಅವ್ರನ್ನ ಹೊಡಿಲಿಕ್ಕಾಗಿತ್ತು? ಅವ್ರನ್ನ ಕಾಂಗ್ರೆಸ್ನವರು ಕೂಡ ಅಭಿನಂದಿಸಬೇಕು. ಅವರು ತಪ್ಪಂತ ಒಪ್ಕೊಂಡಿದ್ದಾರೆ. ಅದು ಯಾರು ಮಾಡಿದ್ರು ತಪ್ಪಂತ ಒಪ್ಪಿದ್ರೆ ನಾನು ಅವ್ರನ್ನ ಅಭಿನಂದಿಸ್ತೇನೆ. ಇಂತಹ ಒಂದು ಘಟನೆಗಳಾಗ್ತಿದೆ ಅಂತಂದ್ರೆ ಈ ದೇಶದಲ್ಲಿ ಏನಾಗ್ತಿದೆ, ಈ ರಾಜ್ಯದಲ್ಲಿ ಏನಾಗ್ತಿದೆ? ಕಳೆದ ಬಾರಿ ಏನಾಯ್ತು? ಪಾಕಿಸ್ತಾನ ಜಿಂದಾಬಾದ್ ಅಂದ್ರು. ಅದು ಯಾವಾಗ? ಅದು ಕೂಡ ವಿಧಾನಸೌಧದಲ್ಲೇ ಆಯ್ತು. ಈ ತರ ಘಟನೆಗಳೆಲ್ಲ ಯಾಕೆ ಆಗ್ತದೆ ಅಂತಂದ್ರೆ, ಯಾರು ಈ ತರದ ಕೃತ್ಯಗಳನ್ನ ಮಾಡ್ತಾರೋ ಅವರ ಹಿಂದುಗಡೆ ಈ ಸರ್ಕಾರ ನಿಂತಿದೆ, ಬೆನ್ನೆಲುಬಾಗಿ ನಿಂತಿದೆ. ಅದಕ್ಕೋಸ್ಕರ ನಾವ್ ಏನ್ ಮಾಡಿದ್ರು ಗೆಲ್ಲಬಲ್ಲೆವು, ಜಯಿಸ್ಕೊಳ್ಬಲ್ಲೆವು ಅನ್ನೋ ಒಂದು ಮಹಮ್ಮ ಅವ್ರ ಮಧ್ಯದಲ್ಲಿ ಇರ್ತಕ್ಕಂಥದ್ದು. ಈ ಗುಂಡಾ ಸಂಸ್ಕೃತಿಯನ್ನ ನಾನು ಭಾರತೀಯ ಜನತಾ ಪಕ್ಷದ ವಕ್ತಾರನಾಗಿ ತೀಕ್ಷ್ಣವಾಗಿ ವಿರೋಧಿಸ್ತೇನೆ. ಮತ್ತು ಇದು ಪ್ರಜಾಪ್ರಭುತ್ವದ ಮೇಲಾದಂತಹ ಹಲ್ಲೆ, ಇದು ಯಾರ ಮೇಲೂ ಕೂಡ ಆಗ್ಬಾರ್ದು. ಯಾವುದೇ ಒಂದು ಜನಪ್ರತಿನಿಧಿ ಆಗಲಿ, ಯಾವ ಸಾಮಾನ್ಯ ವ್ಯಕ್ತಿ ಕೂಡ ಆಗ್ಬಾರ್ದಾಗಿತ್ತು. ಅದಾಗಿದೆ, ಅದನ್ನ ನಾನು ಖಂಡಿಸ್ತೇನೆ ತಮ್ಮ ಒಂದು ಮಾಧ್ಯಮದ. ಆಯ್ತು ದೊಡ್ಡರೆ ಸರ್, ಈಗ ಇದೆಲ್ಲದಕ್ಕೂ ಕೂಡ ಮೂಲ ಆಗಿದ್ದು ಸಿ.ಟಿ. ರವಿ ಅವರ ಮಾತು ಅನ್ನೋದಿದೆ. ಸಿ.ಟಿ. ರವಿ ಅವರು ಆ ಮಾತನಾಡದೇ ಇದ್ದಿದ್ರೆ ಸುವರ್ಣಸೌಧ ಇವತ್ತು ಇಂಥ ದೃಶ್ಯಗಳಿಗೆ ವಿಟ್ನೆಸ್ ಆಗ್ತಿರ್ಲಿಲ್ಲ ಅಂತ ಹೇಳಿ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಸಿ.ಟಿ. ರವಿ ಅವರು ಹಂಗೆ ಹೇಳಿದ್ರೋ ಬಿಟ್ರೋ, ಇವತ್ತು ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ, ತನಿಖೆ ಆಗತ್ತೆ, ಎಲ್ಲವೂ ಕೂಡ ಸತ್ಯಾಂಶ ಹೊರಬರ್ಲಿ ಅನ್ನೋ ನಿರೀಕ್ಷೆ ನಮಗೂ ಇದೆ. ಬೇಕಿತ್ತ ಇಂಥದ್ದೆಲ್ಲ ಅಂತ ಹೇಳಿ, ಇಂಥದ್ದೊಂದು ಘಟನೆಗೆ ವಿಟ್ನೆಸ್ ಆಗ್ಬೇಕಾಗಿತ್ತ ಸುವರ್ಣಸೌಧ ಅಂತ ಹೇಳಿ. ಸಂವಿಧಾನಕ್ಕೆ 75 ವರ್ಷಗಳು ತುಂಬಿದಂತಹ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಆರಾಧ್ಯ ದೈವ ಅಂತ ಈ ಪ್ರಪಂಚದ ಅನೇಕ ಕೋಟ್ಯಾಂತರ ಜನ ಪೂಜಿಸುವಂಥ ಸಂದರ್ಭದಲ್ಲಿ, ಸ್ಮರಣೆ ಮಾಡುವಂಥ ಸಂದರ್ಭದಲ್ಲಿ ವಿಧಾನಸೌಧದಲ್ಲಿ ಆಗಿರ್ತಕ್ಕಂಥ ಘಟನೆ ಅತ್ಯಂತ ನೋವಿನ ಸಂಗತಿ. ಸಿ.ಟಿ. ರವಿಯವರ ಬಗ್ಗೆ ನಮ್ಮ ಕಾಂಗ್ರೆಸ್ ವಕ್ತಾರರು ಯಾಕೆ ಹೇಳಿದ್ದಾರೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಸಿ.ಟಿ. ರವಿಯವರು ಶಾಸಕರಾಗಿ ಸುದೀರ್ಘವಾಗಿ ಅನುಭವ ಹೊಂದಿರತಕ್ಕಂಥ ಒಬ್ಬ ನುರಿತ ರಾಜಕಾರಣಿ, ಸುಸಂಸ್ಕೃತ ಭಾಷೆಯನ್ನು ಬಳಸ್ತಕ್ಕಂಥವರು, ವಾಕ್ಚಾತುರ್ಯ ಇದೆ, ಕಟ್ಟ ಹಿಂದುತ್ವವಾದಿ ಕರೆಕ್ಟು. ಆದರೆ ಅವರು ಬಂದಂಥ ಒಂದು ಸಾಮಾಜಿಕ ಹಿನ್ನೆಲೆ ಮತ್ತು ಸಾಂಸ್ಕೃತಿಕ ಹಿನ್ನೆಲೆ ಭಾಳ ಚೆನ್ನಾಗಿ ಅವರು ಯೂಸ್ ಮಾಡಿಲ್ಲ ಅವರು. ಅದಕ್ಕೆ ನಾನೇನೇ ಕೇಳ್ತೀನಿ ಅಂತಂದರೆ, ಈ ಸಂದರ್ಭ ಗಲಾಟೆ ಆದ ನಂತರದಲ್ಲಿ ಸಭಾಪತಿಗಳಾದ ಸನ್ಮಾನ್ಯ ಶ್ರೀ ಹೊರಟ್ಟಿಯವರು ಎರಡೂ ಪಕ್ಷದವ್ರನ್ನ ಕರೆಸಿ ಒಂದು ರೂಲಿಂಗ್ ಪಾಸ್ ಮಾಡಿದ್ದಾರೆ. ತಾವು ಅದನ್ನು ನೋಡಿದ್ರೋ ಇಲ್ಲೋ ಗೊತ್ತಾಗಿಲ್ಲ. ಅದರಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ, ಇದು ಫ್ರಸ್ಟ್ರೇಟ್ ಆಗಿದ್ದೀರಿ ಅನ್ನೋ ಮಾತನ್ನ ರವಿಯವರು ಹೇಳಿದ್ದಾರೆ ಅಂತ ಸಭಾಪತಿಯವರೇ ಅದನ್ನ ಹೇಳಿದ್ದಾರೆ. ಅದನ್ನ ಅವ್ರ ಕಡತದಲ್ಲಿ ಹೇಳಿದ್ದಾರೆ, ಅದನ್ನ ಓದಿದ್ದಾರೆ ಕೂಡ. ಅಂತ ಸಂದರ್ಭದಲ್ಲಿ ಈ ಒಂದು ಹೇಳಿದ್ರು ಅಂತ ಉಲ್ಲೇಖ ಇದೆ. ಸಭಾಪತಿಗಳು ರೂಲಿಂಗ್ ಕೊಟ್ಟಿದ್ದಾರೆ. ದಯವಿಟ್ಟು ಸ್ಮಿತಾ ಒಂದು ನಿಮಿಷ.
ಸಭಾಪತಿಗಳು ಎರಡೂ ಪಕ್ಷದವ್ರನ್ನ ಕರೆದು ಒಂದು ರೂಲಿಂಗ್ ನ ಓದಿದ್ದಾರೆ, ತಾವು ನೋಡಿದ್ರು ಇಲ್ಲೋ ಗೊತ್ತಾಗಿಲ್ಲ. ಆದ್ರೆ ಅದು ಒಂದು ಕಡೆ ಆದ್ರೆ ಅದು ಏನು ನೇರವಾಗಿ ತಮ್ಮ ಪಬ್ಲಿಕ್ ಡೊಮೈನ್ ಅಲ್ಲಿ ಇದೆ, ಅದನ್ನ ಚರ್ಚೆ ಮಾಡ್ಲಿ ಮತ್ತೆ ಇನ್ವೆಸ್ಟಿಗೇಷನ್ ಮಾಡ್ಲಿ ಅಂತ ಮಾನ್ಯ ಸಿ ಟಿ ರವಿ ಅವರೇ ಹೇಳಿದ್ದಾರೆ. ಆದ್ರೆ ಒಂದು ದೇವರ ಕೆಲಸವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಈ 7 ಕೋಟಿ ಜನರ ಒಂದು ಕಷ್ಟ ಸುಖಗಳನ್ನ ಡಿಸ್ಕಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಬೆಂಬಲಿತ ಗುಂಡಾಗಳು ಬಂದು ಮಾರಣಾಂತಿಕ ಹಲ್ಲೆಯನ್ನು ಮಾಡ್ತಕ್ಕಂಥದ್ದು, ಕಾನೂನು ಭಂಗ ಮಾಡ್ತಕ್ಕಂಥದ್ದು. ತಾವೇ ನೋಡಿದ್ರೆ ಗೇಟ್ ಅನ್ನ ಒದ್ದು ಏನಾದ್ರೂ ವೈಟ್ ಇರ್ತಕ್ಕಂಥ ಯೂನಿಫಾರ್ಮ್ ಇರ್ತಕ್ಕ ಸೆಕ್ಯೂರಿಟಿ ಇವರು ಇಲ್ಲದೇ ಇದ್ದಿದ್ರೆ ಇವತ್ತು ಸಿ ಟಿ ರವಿ ಮೇಲೆ ಒಂದು ಚುನಾಯಿತ ಪ್ರತಿನಿಧಿ ಮೇಲೆ ಆಗ್ತಕ್ಕಂಥ ಘೋರ ಅನಾಹುತ ಯಾವ ಒಂದು ಮಟ್ಟಕ್ಕೆ ಬಂದಿದೆ ಅಂದ್ರೆ ಈ ರಾಜ್ಯದ ಒಂದು ಕಾನೂನು ಮತ್ತು ಸುವ್ಯವಸ್ಥೆಯನ್ನ ವ್ಯವಸ್ಥೆಯನ್ನ ತೋರಿಸ್ತದೆ. ಒಂದು ಚುನಾಯಿತ ಪ್ರತಿನಿಧಿ 6,000 ಜನ ಪೊಲೀಸ್ ಹಾಕಿದ್ದಾರೆ ಅಲ್ಲಿ. ಮತ್ತೆ ಹೇಗೆ ಎಷ್ಟು ಜನ ಒಳಗಡೆ ನುಗ್ಗಿ ಅವ್ರನ್ನ ಹೊಡಿಲಿಕ್ಕಾಗಿತ್ತು? ಅವ್ರನ್ನ ಕಾಂಗ್ರೆಸ್ನವರು ಕೂಡ ಅಭಿನಂದಿಸಬೇಕು. ಅವರು ತಪ್ಪಂತ ಒಪ್ಕೊಂಡಿದ್ದಾರೆ. ಅದು ಯಾರು ಮಾಡಿದ್ರು ತಪ್ಪಂತ ಒಪ್ಪಿದ್ರೆ ನಾನು ಅವ್ರನ್ನ ಅಭಿನಂದಿಸ್ತೇನೆ. ಇಂತಹ ಒಂದು ಘಟನೆಗಳಾಗ್ತಿದೆ ಅಂತಂದ್ರೆ ಈ ದೇಶದಲ್ಲಿ ಏನಾಗ್ತಿದೆ, ಈ ರಾಜ್ಯದಲ್ಲಿ ಏನಾಗ್ತಿದೆ? ಕಳೆದ ಬಾರಿ ಏನಾಯ್ತು? ಪಾಕಿಸ್ತಾನ ಜಿಂದಾಬಾದ್ ಅಂದ್ರು, ಅದು ಯಾವಾಗ? ಅದು ಕೂಡ ವಿಧಾನಸೌಧದಲ್ಲೇ ಆಯ್ತು. ಈ ತರ ಘಟನೆಗಳೆಲ್ಲ ಯಾಕೆ ಆಗ್ತದೆ ಅಂತಂದ್ರೆ ಯಾರು ಈ ತರದ ಕೃತ್ಯಗಳನ್ನ ಮಾಡ್ತಾರೋ ಅವರ ಹಿಂದುಗಡೆ ಈ ಸರ್ಕಾರ ನಿಂತಿದೆ, ಬೆನ್ನೆಲುಬಾಗಿ ನಿಂತಿದೆ. ಅದಕ್ಕೋಸ್ಕರ ನಾವ್ ಏನ್ ಮಾಡಿದ್ರು ಗೆಲ್ಲಬಲ್ಲೆವು, ಜಯಿಸ್ಕೊಳ್ಬಲ್ಲೆವು ಅನ್ನೋ ಒಂದು ಮಹಮ್ಮ ಅವ್ರ ಮಧ್ಯದಲ್ಲಿ ಇರ್ತಕ್ಕಂಥದ್ದು. ಈ ಗುಂಡಾ ಸಂಸ್ಕೃತಿಯನ್ನ ನಾನು ಭಾರತೀಯ ಜನತಾ ಪಕ್ಷದ ವಕ್ತಾರನಾಗಿ ತೀಕ್ಷ್ಣವಾಗಿ ವಿರೋಧಿಸ್ತೇನೆ. ಮತ್ತು ಇದು ಪ್ರಜಾಪ್ರಭುತ್ವದ ಮೇಲಾದಂತಹ ಹಲ್ಲೆ, ಇದು ಯಾರ ಮೇಲೂ ಕೂಡ ಆಗಬಾರ್ದು. ಯಾವುದೇ ಒಂದು ಜನಪ್ರತಿನಿಧಿ ಆಗಲಿ, ಯಾವ ಸಾಮಾನ್ಯ ವ್ಯಕ್ತಿ ಕೂಡ ಆಗಬಾರ್ದಾಗಿತ್ತು. ಅದಾಗಿದೆ, ಅದನ್ನ ನಾನು ಖಂಡಿಸ್ತೇನೆ ತಮ್ಮ ಒಂದು ಮಾಧ್ಯಮದ. ಆಯ್ತು ದೊಡ್ಡರೆ ಸರ್, ಈಗ ಇದೆಲ್ಲದಕ್ಕೂ ಕೂಡ ಮೂಲ ಆಗಿದ್ದು ಸಿ ಟಿ ರವಿ ಅವರ ಮಾತು ಅನ್ನೋದಿದೆ. ಸಿ ಟಿ ರವಿ ಅವರು ಆ ಮಾತನಾಡದೇ ಇದ್ದಿದ್ರೆ ಸುವರ್ಣಸೌಧ ಇವತ್ತು ಇಂಥ ದೃಶ್ಯಗಳಿಗೆ ವಿಟ್ನೆಸ್ ಆಗ್ತಿರ್ಲಿಲ್ಲ ಅಂತ ಹೇಳಿ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಸಿ ಟಿ ರವಿ ಅವರು ಹಂಗೆ ಹೇಳಿದ್ರೋ ಬಿಟ್ರೋ, ಇವತ್ತು ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ, ತನಿಖೆ ಆಗತ್ತೆ, ಎಲ್ಲವೂ ಕೂಡ ಸತ್ಯಾಂಶ ಹೊರಗೆ ಬರ್ಲಿ ಅನ್ನೋ ನಿರೀಕ್ಷೆ ನಮಗೂ ಇದೆ. ಬೇಕಿತ್ತ ಇಂಥದ್ದೆಲ್ಲ ಅಂತ ಹೇಳಿ? ಇಂಥದ್ದೊಂದು ಘಟನೆಗೆ ವಿಟ್ನೆಸ್ ಆಗ್ಬೇಕಾಗಿತ್ತ ಸುವರ್ಣಸೌಧ ಅಂತ ಹೇಳಿ? ಸಂವಿಧಾನಕ್ಕೆ 75 ವರ್ಷಗಳು ತುಂಬಿದಂತಹ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಆರಾಧ್ಯ ದೈವ ಅಂತ ಈ ಪ್ರಪಂಚದ ಅನೇಕ ಕೋಟ್ಯಾಂತರ ಜನ ಪೂಜಿಸುವಂಥ ಸಂದರ್ಭದಲ್ಲಿ, ಸ್ಮರಣೆ ಮಾಡುವಂಥ ಸಂದರ್ಭದಲ್ಲಿ ವಿಧಾನಸೌಧದಲ್ಲಿ ಆಗಿರ್ತಕ್ಕಂಥ ಘಟನೆ ಅತ್ಯಂತ ನೋವಿನ ಸಂಗತಿ. ಸಿ ಟಿ ರವಿಯವರ ಬಗ್ಗೆ ನಮ್ಮ ಕಾಂಗ್ರೆಸ್ ವಕ್ತಾರರು ಯಾಕೆ ಹೇಳಿದ್ದಾರೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಸಿ ಟಿ ರವಿಯವರು ಶಾಸಕರಾಗಿ ಸುದೀರ್ಘವಾಗಿ ಅನುಭವ ಹೊಂದಿರತಕ್ಕಂಥ ಒಬ್ಬ ನುರಿತ ರಾಜಕಾರಣಿ, ಸುಸಂಸ್ಕೃತ ಭಾಷೆಯನ್ನು ಬಳಸ್ತಕ್ಕಂಥವರು, ವಾಕ್ಚಾತುರ್ಯ ಇದೆ, ಕಟ್ಟ ಹಿಂದುತ್ವವಾದಿ ಕರೆಕ್ಟು. ಆದರೆ ಅವರು ಬಂದಂಥ ಒಂದು ಸಾಮಾಜಿಕ ಹಿನ್ನೆಲೆ ಮತ್ತು ಸಾಂಸ್ಕೃತಿಕ ಹಿನ್ನೆಲೆ ಭಾಳ ಚೆನ್ನಾಗಿ ಅವರು ಯೂಸ್ ಮಾಡಿಲ್ಲ ಅವರು. ಅದಕ್ಕೆ ನಾನೇನೇ ಕೇಳ್ತೀನಿ ಅಂತಂದರೆ, ಈ ಸಂದರ್ಭ ಗಲಾಟೆ ಆದ ನಂತರದಲ್ಲಿ ಸಭಾಪತಿಗಳಾದ ಸನ್ಮಾನ್ಯ ಶ್ರೀ ಹೊರಟ್ಟಿಯವರು 2 ಪಕ್ಷದವ್ರನ್ನ ಕರೆಸಿ ಒಂದು ರೂಲಿಂಗ್ ಪಾಸ್ ಮಾಡಿದ್ದಾರೆ. ತಾವು ಅದನ್ನು ನೋಡಿದ್ರು ಇಲ್ಲೋ ಗೊತ್ತಾಗಿಲ್ಲ. ಅದರಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಇದು ಫ್ರಸ್ಟ್ರೇಟ್ ಆಗಿದ್ದೀರಿ ಅನ್ನೋ ಮಾತನ್ನ ರವಿಯವರು ಹೇಳಿದ್ದಾರೆ ಅಂತ ಸಭಾಪತಿಯವರೇ ಅದನ್ನ ಹೇಳಿದ್ದಾರೆ. ಅದನ್ನ ಅವ್ರ ಕಡತದಲ್ಲಿ ಹೇಳಿದ್ದಾರೆ, ಅದನ್ನ ಓದಿದ್ದಾರೆ ಕೂಡ. ಅಂತ ಸಂದರ್ಭದಲ್ಲಿ ಈ ಒಂದು ಹೇಳಿದ್ರು ಅಂತ ಉಲ್ಲೇಖ ಇದೆ. ಸಭಾಪತಿಗಳು ರೂಲಿಂಗ್ ಕೊಟ್ಟಿದ್ದಾರೆ. ದಯವಿಟ್ಟು ಸ್ಮಿತಾ ಒಂದು ನಿಮಿಷ. ಸಭಾಪತಿಗಳು 2 ಪಕ್ಷದವ್ರನ್ನ ಕರೆದು ಒಂದು ರೂಲಿಂಗ್ ನ ಓದಿದ್ದಾರೆ, ತಾವು ನೋಡಿದ್ರು ಇಲ್ಲೋ ಗೊತ್ತಾಗಿಲ್ಲ. ಆದ್ರೆ ಅದು ಒಂದು ಕಡೆ ಆದ್ರೆ ಅದು ಏನು ನೇರವಾಗಿ ತಮ್ಮ ಪಬ್ಲಿಕ್ ಡೊಮೈನ್ ಅಲ್ಲಿ ಇದೆ, ಅದನ್ನ ಚರ್ಚೆ ಮಾಡ್ಲಿ ಮತ್ತೆ ಇನ್ವೆಸ್ಟಿಗೇಷನ್ ಮಾಡ್ಲಿ ಅಂತ ಮಾನ್ಯ ಸಿ ಟಿ ರವಿ ಅವರೇ ಹೇಳಿದ್ದಾರೆ. ಆದ್ರೆ